ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಸ್ ಎಬ್ಸಸ್. ಫ್ರೆಂಡ್ಸ್, ನಾವು ಯೂಟ್ಯೂಬ್ ಮಾಡೋಕ್ಕಂತಲೇ ಒಂದು ಅಮೆಝಾನಲ್ಲಿ ಮೈಕ್ ವೈರ್ಲೆಸ್ ಮೈಕ್ ಆರ್ಡರ್ ಮಾಡಿದ್ದೆ. ಬನ್ನಿ ಅದ್ರ ರಿವ್ಯೂ ನೋಡೋಣ, ಯಾವ ಥರ ಹೆಂಗೆ ಕೊಟ್ಟಿದ್ದಾರೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ, 2K ಅಲ್ಲಿ. ಬನ್ನಿ ನೋಡೋಣ ಯಾವ ಥರ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ನು ಯಾವ ಥರ ವರ್ಕ್ ಆಗುತ್ತೆ ನಮ್ಮ ಮೊಬೈಲ್ಗೆ ಅಂತ ಒಂದ್ಸಲ ಡೆಮೋ ನೋಡ್ಕೊಂಡು ಬರೋಣ. ಬನ್ನಿ, ಇದೇ ಅದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು, ತಂದು ಕೊಟ್ಟಿದ್ದಾರೆ. ಇನ್ನೂ ಯೂಸ್ ಮಾಡಿಲ್ಲ ಒಂದ್ಸಲನೂ. ನೋಡೋಣ ವಾಯ್ಸ್ ಯಾವ ಥರ ಇರುತ್ತೆ. ಇದು ವಿತೌಟ್ ಮೈಕ್ ನಾನು ಯೂಸ್ ಮಾಡ್ತಾ ಇರೋದು. ಈಗ ನೆಕ್ಸ್ಟು ಇದನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಯಾವ ಥರ ವಾಯ್ಸ್ ಕೇಳುತ್ತೆ ಅಂತ ನೋಡೋಣ. ಬನ್ನಿ, ಇಲ್ಲಿ ನೋಡಿ, ಓಪನ್ ಮಾಡೋಣ ಬಾಕ್ಸ್ನ. ಏನೇನು ಕೊಟ್ಟಿದ್ದಾರೆ, ಏನೇನಿದೆ ನೋಡೋಣ. ಇದು 1 year ವ್ಯಾರಂಟಿ ಕೊಟ್ಟಿದ್ದಾರೆ, ಗ್ರೀನರಿ ಅಂತ. ಇದೊಂದು QR ಕೋಡು, ಇದೊಂದು ಕೊಟ್ಟಿದ್ದಾರೆ. ಬಾಕ್ಸು ಈ ಥರ ಇದೆ ನೋಡಿ. ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿ ಕಾಣಿಸ್ತು. ಇದು ಆಮೇಲೆ ಬೇಕಿದ್ರೆ ಓಪನ್ ಮಾಡೋಣ. ಇದು ಮ್ಯಾನ್ಯುವಲ್, ನೋಡೋಣ ಯಾವ ಥರ ಯೂಸ್ ಮಾಡೋದು ಅದು ಅಂತ. ನೋಡಿ, ಈ ಥರ ಇರುತ್ತೆ ಮೈಕ್. ನೋಡಿ, ರಿಸೀವರ್, ಪವರ್ ಆನ್, ರಿಸೀವರ್ಸ್, ಮೈಕ್ರೋಫೋನ್, ಟ್ರಾನ್ಸ್ಮಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ. ಪ್ರೆಸ್ 3 seconds ಶಟ್ ಡೌನ್. ಓಕೆ, ಸರ್ಟಿಫಿಕೇಟ್ದಿದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅಂತ ನೋಡಿ. ಇಂಡಿಕೇಟರ್, ಇದ್ರದ್ದು ಮ್ಯಾನ್ಯುವಲ್. ಸರಿ, ಇದನ್ನ ಸೈಡಿಗೆ ಇಕ್ಕೋಣ ಫಸ್ಟಿಗೆ. ಆಮೇಲೆ ಈ ಒಂದು ಕವರ್ನ ಓಪನ್ ಮಾಡೋಣ. ನೋಡೋಣ, ಇದರಲ್ಲಿ ಓಪನ್ ಮಾಡಿದರೆ ಈ ಥರ ಇದೆ ಬಾಕ್ಸು. ಈ ಥರ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಇದು ಟೈಪ್ ಸಿ ಕೊಟ್ಟಿದ್ದಾರೆ. ಟೈಪ್ ಸಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಒಂದು ನೋಡಿ, ಈ ಥರ ಒಂದು, ಈ ಥರ ಒಂದು ಜಾಕ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಇದೆ ಇರ್ಬೋದು, ಚಾರ್ಜಿಂಗ್ ಪಾಯಿಂಟು. ಬಟ್ ಇದು ಯಾವ ಥರ, ಇದು ಈ ಪಿನ್ ಯಾವ ಥರ ಕನೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ನೋಡೋಣ, ಇದು ಸೈಡ್ ಇಕ್ಕೋಣ ಇಲ್ಲಿ. ಇದಾದ ನೆಕ್ಸ್ಟು ಈ ಮೈಕ್ಗಳನ್ನ ನೋಡಿ. ಈ ಮೈಕ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಲೈಟ್ ವೈಟ್, ಸಖತ್ತಾಗಿದೆ ಎಲ್ಲ. ನೋಡೋಣ ವಾಯ್ಸ್. ಅದು ಅವ್ರು ಹೇಳೋ ಪ್ರಕಾರ ಇದು ನಾಯ್ಸು 3 ಸ್ಟೆಪ್ ಇದೆ ಅಂತೆ. ನಾಯ್ಸ್ 1, ನಾಯ್ಸ್ 2, ನಾಯ್ಸ್ 3 ಸ್ಟೆಪ್ ಇದೆ ಅಂತ ಹೇಳಿದ್ದಾರೆ. ವೈರ್ಲೆಸ್ ಅಂತ. ಇದು ಕೂಡ ಸೇಮು. ಅದು ಬಿಟ್ಟು ಮತ್ತೆ ಏನಿಲ್ಲ ಇದರಲ್ಲಿ, ಇಷ್ಟೇ ಲಾಸ್ಟು. ಇದು 2 ಕೊಟ್ಟಿದ್ದಾರೆ. ಈ ಮೈಕ್ 2 ಕೊಟ್ಟಿದ್ದಾರೆ. ಡ್ಯುಯಲ್ ಯೂಸ್ ಮಾಡ್ಬೋದು ಇದರಲ್ಲಿ. ತುಂಬ ಸಖತ್ತಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ನೋಡೋದಕ್ಕೆ ಕೂಡ. ಹಂಗೆ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು. ನೀವು ಬಿಗಿನರ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ವಾಯ್ಸ್ ನೋಡೋಣ ಒಂದ್ಸಲ ಕನೆಕ್ಟ್ ಮಾಡಿಬಿಟ್ಟು ಯಾವ ಥರ ಅಂತ ನೋಡೋಣ. ಆನ್ ಮಾಡೋಣ. ಇಲ್ಲಿ ಬಟನ್ ಕೊಟ್ಟಿದ್ದಾರಲ್ಲ, ಇದನ್ನು 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕಂತೆ. ಆನ್ ಆಯ್ತು ನೋಡಿ, ಆನ್ ಆಯಿತು. ಬಟ್ ಕನೆಕ್ಟ್ ಮಾಡಿಲ್ಲ. ಕನೆಕ್ಟು ಇದನ್ನೈತಲ್ಲ, ಈ ಪಿನ್ನಿಂಗ್ ಫಸ್ಟ್ಗೆ ತೋರಿಸಿದ್ನಲ್ಲಿ. 1 ಸೆಕೆಂಡ್ ನಿಂತ್ಕೊಳ್ಳಿ. ಈ ಪಿನ್ ಐತಲ್ಲ, ಇದು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಈಗ 1 ಸೆಕೆಂಡ್, ನಾನು ಇನ್ನೊಂದು ಮೊಬೈಲ್ ತೊಗೊಳ್ತೀನಿ, ಅದಕ್ಕೆ ಕನೆಕ್ಟ್ ಮಾಡೋಣ. ನೋಡಿ, ಇದಕ್ಕೆ ನಾನು ಟೈಪ್ ಸಿ ಅಲ್ಲ, ಇದಕ್ಕೆ ಕನೆಕ್ಟ್ ಮಾಡಬೇಕು. ಈ
ಥರ ಕನೆಕ್ಟ್ ಮಾಡಿಬಿಟ್ಟು ಒಂದು ಸೆಕೆಂಡ್ ಓಪನ್ ಮಾಡಿಬಿಟ್ಟು ನಮ್ಮ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ OTG ಅಂತ OTG ಆನ್ ಮಾಡ್ಕೊಳ್ಳೋಣ. ಬಂತಲ್ಲ ಈಗ, ಯಾಕಂದರೆ ಅದು OTG ಕನೆಕ್ಷನ್ ಐತಲ್ಲ, ಇದನ್ನು ಆನ್ ಮಾಡ್ಕೊಳ್ಳೋಣ. ಓಕೆ, ಆನ್ ಆಯಿತು. ಇಲ್ಲಿ ನೋಡಿ ಲೈಟ್ ಈಗ ಗ್ರೀನಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಆಲ್ರೆಡಿ ಕನೆಕ್ಟ್ ಆಯಿತು. ಅವಾಗ ಬ್ಲಿಂಕ್ ಆಗ್ತಾ ಇತ್ತಲ್ಲ, ಈಗ OTG ಆನ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ಕನೆಕ್ಟ್ ಆಯಿತು. ಈಗ ಇದನ್ನು ಮಾತಾಡೋಣ ರೆಕಾರ್ಡಿಂಗ್ಗೆ. ಇಲ್ಲಿದೆಲ್ಲ ಇದನ್ನು 3 ಸಲ ನಾಯ್ಸ್ ಕ್ಯಾನ್ಸಲೇಷನ್ಗೆ ಪ್ರೆಸ್ ಮಾಡಿ ಹಿಡ್ಕೋಬೇಕು. ನೋಡಿ, ಪವರ್ ಆಫ್ ಆಯ್ತಿದ್ದು. ಮತ್ತು 3 ಸೆಕೆಂಡ್ ಒತ್ತಿಡ್ಕಂದ್ರೆ ಪವರ್ ಆನ್ ಆಗುತ್ತೆ. ಅಲ್ಲಿ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಮತ್ತು ಈಗ ಒಂದು ಸಲ ಹಿಂಗೆ ಒತ್ತಿ ಬಿಡಬೇಕು. ಫಸ್ಟ್ ಸ್ಟೇಜು ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಆಮೇಲೆ ಈ ಸೆಕೆಂಡ್ ನಾಯ್ಸ್ ಕ್ಯಾನ್ಸಲೇಷನ್, ಲೆವೆಲ್ ಸೆಕೆಂಡಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಮತ್ತು ಇದು ಥರ್ಡಲ್ಲಿ 3 ಸಲ ಬ್ಲಿಂಕ್ ಆಗುತ್ತಲ್ಲ, ಇದು ಫುಲ್ಲು ನಾಯ್ಸ್ ಕ್ಯಾನ್ಸಲೇಷನ್ ಥರ್ಡ್ ಸ್ಟೇಜಲ್ಲಿ. ಯಾವುದೇ ಥರ ಇದಾಗಲ್ಲ. ನಾಯ್ಸ್ ಜಾಸ್ತಿ ಇತ್ತಂದರೆ ಫುಲ್ಲು ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳುತ್ತೆ. ನಮ್ಮ ವಾಯ್ಸ್ನ ಕ್ಲಿಯರಾಗಿ ಕೇಳಿಸುತ್ತೆ. ಬನ್ನಿ ಒಂದು ಸಲ ಇದರಲ್ಲಿ ನಾವು ಯೂಸ್ ಮಾಡೋಣ, ನೋಡೋಣ ಯಾವ ಥರ ಬರುತ್ತೆ ಅಂತ. ಸರಿ ಫ್ರೆಂಡ್ಸ್, ಈಗ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ಈ ಮೈಕಲ್ಲಿ ಮಾತಾಡಿರೋ ವಾಯ್ಸ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಈ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಯಾವ ಥರ ಬರುತ್ತೆ ನೋಡಿ ವಾಯ್ಸ್ನ. ಹಾಗೆ ಇದಕ್ಕೆ 60 ಮೀಟರ್ಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಬಟ್ ಮನೆಯಲ್ಲಿದ್ದೀನಿ ನಾನು. ಅಲ್ಲಿ ಹಿಂದ್ಗಡೆ ದೂರವಾಗಿ ಮಾತಾಡ್ತೀನಿ ಈ ಮೈಕಲ್ಲಿ. ಇಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ, ಕಂಫರ್ಟೇಬಲ್ ಇದೆಯಾ ಇಲ್ವಾ ಇಂಟರ್ವ್ಯೂಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈಗ ಹಿಂದ್ಗಡೆ ಹೋಗ್ತೀನಿ. ಹಲೋ. ಈಗ ಫುಲ್ ಡಿಸ್ಟೆನ್ಸ್ ಇದ್ದೀವಿ. ಬಟ್ ಮೊಬೈಲ್ ನಾನು ಅಲ್ಲಿಕ್ಕಿದ್ದೀನಿ. ಯಾವ ಥರ ಇಲ್ಲಿಂದ ವಾಯ್ಸ್ ಕೇಳ್ತಂತ ಗೊತ್ತಿಲ್ಲ ನಿಮಗೆ. ನೋಡಿ, ಈಗ ಮಾತಾಡೋದೆಲ್ಲ ಇದರಲ್ಲೇ ಮೈಕಲ್ಲೇ, ನಾನು ವೈರ್ಲೆಸ್ ಮೈಕಲ್ಲೇ ಮಾತಾಡ್ತಾ ಇರೋದು. ನೋಡಿ ನಿಮ್ಗೆ ಯಾವ ಥರ ವ್ಯತ್ಯಾಸ ಕಾಣಿಸುತ್ತೆ. ಇನ್ನು ಔಟ್ರಲ್ಲಿ ಮಾಡ್ತೀನಿ ಯಾವಾಗಾದರೂ ಒಂದು ವೀಡಿಯೋನ, ಅವಾಗ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ಈ ಮಾತಾಡೋದೆಲ್ಲ ನಾನು ಇದೇ ಮೈಕಿಂದ ಈಗ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಹಾಗೆ ಇದೇ ಥರ ವೀಡಿಯೋ ನಾವು ವ್ಲಾಗ್ಸ್ ಮಾಡೋದು. ಬಟ್ ಇದು ನಾನು ಯೂಟ್ಯೂಬ್ಗೋಸ್ಕರನೇ ಆರ್ಡ್ರ್ ಮಾಡ್ಕೊಂಡಿರೋ ಸಲಕ್ಕೆ ನಾನು ಇದೊಂದು ರಿವ್ಯೂ ನನ್ನ ಚಾನಲಲ್ಲಿ ಹಾಕೋಣ ಅಂತ. ತುಂಬ ಚೆನ್ನಾಗಿದೆ ಬಿಗಿನರ್ಸ್ಗೆ. ಬಟ್ ಜಾಸ್ತಿ ಕಾಸ್ಟ್ನ ಇಲ್ಲ, ಬೇರೆ ಎಲ್ಲ ನೋಡಿಕೊಂಡೆ ಹೆವಿ ರೇಟ್ ಇತ್ತು. ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಇದೊಂದು ಚೆನ್ನಾಗಿ ಸಿಕ್ತು. ವಾಯ್ಸ್ನ ಚೆನ್ನಾಗಿ ಕೇಳಿಸುತ್ತೆ. ನಾನು ಬಿಗಿನರ್ಸ್ಗೆ ಇದೊಂದು ತೊಗೋಬೋದು. ಅದು ಇನ್ನೊಂದಿತ್ತು ನಂದು ಒಂಥರ ವೈರ್ದು, ಅದು ಸ್ವಲ್ಪ ನನಗೆ ಇರಿಟೇಟ್ ಆಗ್ತಿತ್ತು. ಹಿಂಗೆ ಇಟ್ಕೊಂಬಿಟ್ಟು ನಾನು ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು, ಬಟ್ ಮೊಬೈಲ್ಗೆ ಇದಕ್ಕೆ ಹಿಂಗೆ ಹೆಡ್ಫೋನ್ ಜಾಕ್ ಥರ ಕನೆಕ್ಟ್ ಮಾಡೋದಿತ್ತು. ಅದನ್ನು ಹಾಗಾಗಿ ಇರಲಂತ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಸರಿ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವತ್ತಿನ ವೀಡಿಯೋ ಇಷ್ಟ ಆದರೆ, ನಿಮಗೆ ಒಂದು ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.